ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ದೂರದ ಪ್ರದೇಶದಲ್ಲಿ ಒಂದು ಹಳ್ಳಿ. ಆ ಹಳ್ಳಿಯ ಜನ ತುಂಬ ಪ್ರಾಮಾಣಿಕರು. ಅವರು ಮೋಸ, ತಟವಟ ಇದಾವುದನ್ನು ಅರಿಯರು. ತುಂಬ ನೆಮ್ಮದಿಯಾಗಿದ್ದವರು. ಹೀಗಿರುವಾಗ ಒಂದು ಬಾರಿ 4 ಕುರಿಗಳ ಕಳುವಾಯಿತು. ಜನರಿಗೆ ಕುರಿ ಕಳುವಾಗಿದ್ದಕ್ಕಿಂತಲೂ ನಮ್ಮಲ್ಲಿ ಕಳ್ಳರಿದ್ದಾರಲ್ಲ ಅನ್ನೋ ಚಿಂತೆ ಭಾರಿಯಾಯಿತು. ಸ್ವಲ್ಪ ದಿನಗಳ ನಂತರ ಮತ್ತೆ 1-2 ಬಾರಿ ಕುರಿಗಳು ಕಳುವಾದವು. ಯಾರು ಮಾಡಿದ್ದಿರಬೇಕು ಇಂಥ ನೀಚ ಕೆಲಸ ಅಂತ ಊರವರೆಲ್ಲ ಚಿಂತಿಸಿದರು. ಕೆಲವು ದಿನಗಳ ಕಾಲ ಹೊಂಚು ಹಾಕಿ ಕಾಯ್ದ ಮೇಲೆ 2 ಯುವಕರು ಸಿಕ್ಕಿಬಿದ್ರು. ಅವರು ಕಳ್ಳತನ ಮಾಡಿರ್ಬೋದು ಅಂತ ಯಾರಿಗೂ ಅನಿಸಿರಲಿಲ್ಲ. ಅವರು ಕೆಟ್ಟವರಲ್ಲ. ಬಡತನ, ಹಸಿವು ಅವರನ್ನು ಈ ಮಾರ್ಗಕ್ಕೆ ಹಚ್ಚಿರ್ಬೋದು ಅಂತ ಅಂದ್ಕೊಂಡ್ರು. ಆದರೆ ಶಿಕ್ಷೆ ಆಗಲೇಬೇಕಲ್ವಾ? ಅದು ಇಂತಹ ಊರಲ್ಲಿ ಕಳ್ಳತನ ಮಾಡಿದವರು ಜನ್ಮದಲ್ಲೇ ಮರ್ತಿರಬಾರ್ದು. ಇನ್ನಾರು ಕಳ್ಳತನ ಮಾಡಲಿಕ್ಕೆ ಧೈರ್ಯ ಮಾಡಬಾರ್ದು ಅಂತ ಶಿಕ್ಷೆ ನೀಡಬೇಕು ಅಂದ್ಕೊಂಡು 2 ತರುಣರ ಮೇಲೆ ತಲೆಯನ್ನು ಬೋಳಿಸಿ ಅವರ ಹಣೆ ಮೇಲೆ ಕೂಕ ಅಂತ ಹಚ್ಚೆಯನ್ನು ಹಾಕಿಸಿದ್ರು. ಕೂಕ ಅಂದರೆ ಕುರಿಕಳ್ಳ. ಈ ಕುರಿಕಳ್ಳ ಹಣೆಪಟ್ಟಿ ಇಟ್ಕೊಂಡು ಬದುಕುವುದು ಎಷ್ಟು ಕಷ್ಟ. ಒಬ್ಬ ತರುಣ ಮುಖಭಂಗ ತಾಳಲಾರದೆ ಊರು ಬಿಟ್ಟು ಹೋಗೇ ಹೋದ. ಯಾವ ಊರಿಗೆ ಹೋದರೂ ಜನ ಅವನನ್ನು ನೋಡಿದ ತಕ್ಷಣ ಹಣೆಯ ಮೇಲಿನ ಹಚ್ಚೆಯನ್ನು ನೋಡಿ ಕೂಕ ಅಂದರೆ ಏನು ಅಂತ ಕೇಳ್ತಾ ಇದ್ರು. ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಪ್ರತಿ ಬಾರಿ ಅವನ ಆತ್ಮವಿಶ್ವಾಸ ಕಡಿಮೆಯಾಗ್ತಾನೇ ಇತ್ತು. ಕೊನೆಗೊಂದು ದಿನ ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೇ ಬಿಟ್ಟ. ಅವನ ತಮ್ಮ ಮಾತ್ರ ಊರಿನಲ್ಲಿಯೇ ಉಳಿದ. ತಾನು ಮಾಡಿದ್ದು ತಪ್ಪು ಎಂಬುದಾಗಿ ಅವನಿಗೆ ಗೊತ್ತಿತ್ತು. ಅದಕ್ಕೆ ಸರಿಯಾದ ಪ್ರಾಯಶ್ಚಿತ ಮಾಡಿಕೊಳ್ಬೇಕಂತ ಆತ ಊರಿನ ಪ್ರಮುಖರ ಹತ್ರ ಕ್ಷಮೆ ಕೇಳಿದ. ಇನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಮಾತು ಕೊಟ್ಟ. ಅದರಂತೆ ನಡೆದ. ಆದರೂ ಯಾವಾಗಲಾದರೂ ಜನ ಇವನ ಹಣೆಯ ಮೇಲಿದ್ದ ಬರಹ ಕೂಕ ಅಂತ ದಟ್ಟಿಸಿ ನೋಡಿದಾಗ, ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡಿದಾಗ ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು. ಅದನ್ನು ತೋರಗೊಡದೆ ತನ್ನ ಕಾರ್ಯ ನಡೆಸಿದ. ಆ ಊರಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಅವಕಾಶವಿರಲಿಲ್ಲ. ತಾನೇ ಜನರನ್ನು ಕೂಡಿಸಿ ಒಂದು ಶಾಲೆ ತೆರೆದ, ಒಂದು ದೇವಸ್ಥಾನ ಕಟ್ಟಿಸಿದ, ಅದನ್ನು ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿದ. ಅನೇಕ ತರುಣರನ್ನು ಸೇರಿಸಿ ಯುವಕ ಸಂಘ ಮಾಡಿ ಅದರ ಮೂಲಕ ತರುಣರು ಕುಡಿಯುವ, ಹೊಗೆ ಸೊಪ್ಪು ಸೇದುವ ಚಟಗಳಿಂದ ಮುಕ್ತರಾಗುವಂತೆ ಪ್ರಯತ್ನಿಸಿದ. ಇವನಿಗೂ ವಯಸ್ಸಾಗ್ತಾ ಇತ್ತು. ಅವನ ಸಾಮಾಜಿಕ ಕಾರ್ಯಕ್ರಮಗಳಿಗೆ ತುಂಬ ಮನ್ನಣೆ ದೊರೀತಾ ಇತ್ತು. ಈ ಊರಿನ ಜನರು ಮಾತ್ರವಲ್ಲ, ದೂರ ದೂರದ ಜನರ ಕಣ್ಣಲ್ಲಿ ಈತನೊಬ್ಬ ಆದರ್ಶ ವ್ಯಕ್ತಿಯಾದ. ಆದರೆ ಹಣೆಯ ಮೇಲಿನ ಹಚ್ಚೆ ಕೂಕ ಹಾಗೇ ಇತ್ತು. ಊರಿನ ಜನರೆಲ್ಲ ಒಬ್ಬೊಬ್ಬರಾಗಿ ನಿಧನರಾದರು. ಈತನೇ ಹಿರಿಯ ವ್ಯಕ್ತಿ ಈಗ. ಅವನು ಎಲ್ಲರ ಕಣ್ಮಣಿ, ಮಾರ್ಗದರ್ಶಿ. ಹೊಸದಾಗಿ ಅವನ ಸಂಪರ್ಕಕ್ಕೆ ಬಂದಂಥ ಹುಡುಗರು ಹಿರಿಯನನ್ನು ಕೇಳುವರು. ನಮ್ಮ ನಾಯಕರ ಹಣೆಯ ಮೇಲೆ ಕೂಕ ಅಂತ ಬರೆದಿದೆಯಲ್ಲ, ಹಾಗಂದ್ರೇನು? ಹಿರಿಯರಿಗೂ ಅದೇನಂತ ಗೊತ್ತಿಲ್ಲ. ನಾಯಕನನ್ನು ಕೇಳುವ ಧೈರ್ಯವೂ ಇರಲಿಲ್ಲ. ಅವರಲ್ಲಿ ಕೆಲವರು ಉತ್ತರ ಕೊಟ್ಟರು, ನಮ್ಮ ನಾಯಕರು ಹುಟ್ಟಿನಿಂದಲೇ ಕರ್ಮಯೋಗಿಗಳು. ಅದಕ್ಕೆಂದೇ ಊರ ಹಿರಿಯರು ಇವರು ಮಗುವಾಗಿದ್ದಾಗಲೇ ಹಣೆಯ ಮೇಲೆ ಕೂಕ ಅಂತ ಬಾರಿಸಿದ್ರಂತೆ. ಕೂಕ ಅಂದರೆ ಕುಶಲ ಕರ್ಮಯೋಗಿ ಎಂದರ್ಥ. ಈಗ ಕೂಕದ ಅರ್ಥವೇ ಬದಲಾಗಿ ಹೋಗಿದೆ. ಯಾವುದು ಅಪರಾಧದ ಚಿಹ್ನೆಯಾಗಿತ್ತು ಅದು ಈಗ ಸಾರ್ಥಕತೆಯ ಹೆಗ್ಗುರುತಾಯಿತು. ನಾವು ಹಣೆಯ ಬರಹ ಅಂತ ಕೈ ಚೆಲ್ಲಿ ಕುಳಿತು ಬಿಡ್ತೇವೆ. ಹಣೆಯ ಬರಹವನ್ನು ಬ್ರಹ್ಮ ಬರೆಯೋದಿಲ್ಲ. ನಮ್ಮ ಕಾರ್ಯ ಸಾಮರ್ಥ್ಯದಿಂದ, ಸಕಾರಾತ್ಮಕ ಚಿಂತನೆಯಿಂದ ನಾವೇ ಬರೆದುಕೊಳ್ಬೇಕಾಗುತ್ತೆ. ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.